ಶಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಕೋಟೆ ಗೊಲ್ಲರಹಟ್ಟಿಯಲ್ಲಿರುವ ಪುರಾತನ ಮೂಡಲಗಿರಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಸಂಭ್ರಮದ ದೀಪೋತ್ಸವ ಕಾರ್ಯಕ್ರಮವನ್ನ ಗೊಲ್ಲ ಜನಾಂಗದ ಸಂಪ್ರದಾಯದಂತೆ ನಡೆಸಲಾಯಿತು. ಸುತ್ತಮುತ್ತಲಿನ ತಾಲೂಕಿನ ದೇವಸ್ಥಾನದ ಮನೆತನದವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೀಪಾವಳಿ ಹಬ್ಬದಂದು ಆರಂಭವಾದ ಈ ದೀಪೋತ್ಸವ ಕಾರ್ಯಕ್ರಮ 30 ದಿನಗಳ ಕಾಲ ನಡೆಯಲಿದೆ. 4 ಕೋಟಿ ವೆಚ್ಚದಲ್ಲಿ ನೂತನ ಭವ್ಯವಾದ ದೇವಸ್ಥಾನ ನಿರ್ಮಾಣವಾಗುತ್ತಿದೆ. ಸಾರ್ವಜನಿಕರು ಧನ ಅರ್ಪಿಸಬೇಕೆಂದು ದೇವಸ್ಥಾನದ ಪ್ರಧಾನ ಪೂಜಾರಪ್ಪ ಈರಣ್ಣ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್, ತುಮೂಲು ನಿರ್ದೇಶಕರಾದ ಎಸ್ಆರ್ ಗೌಡ, ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಸತ್ಯಪ್ರಕಾಶ್, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗನಾಥ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಟಿವಿ ವೀಕ್ಷಕರೇ, ಈ ದಿನ ನಾವು ಚಿಕ್ಕನಕೋಟೆ ಶಿರಾ ತಾಲೂಕ್ ಕೊಟ್ಟ ಗ್ರಾಮ ಪಂಚಾಯಿತಿ ಚಿಕ್ಕನಕೋಟೆ ಗೊಲ್ಲರಹಟ್ಟಿಯಲ್ಲಿ ಇದ್ದೀವಿ. ತಿಮ್ಮಪ್ಪನ ದೇವಸ್ಥಾನ ಇದು, ಮೂಡಲಗಿರಿ ತಿಮ್ಮಪ್ಪನ ದೇವಸ್ಥಾನ. ತುಂಬ ಪುರಾತನವಾದ ದೇವಸ್ಥಾನ, 100 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ ಇದು. ಈ ದೇವಸ್ಥಾನ ಈ ಒಂದು ಗೊಲ್ಲ ಜನಾಂಗದವರು ಸಂಪ್ರದಾಯಸ್ಥವಾಗಿ ದೀಪಾವಳಿ ಆದ ನಂತರ ಒಂದು ಜಾತ್ರೆ ಥರ, ದೀಪೋತ್ಸವ ಥರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ. ಈ ದೇವಸ್ಥಾನಕ್ಕೆ 150 ಕುಟುಂಬಗಳು, ಅಣ್ಣ ತಮ್ಮಗಳು, ನೆಂಟರು ಇವರೆಲ್ಲನೂ ಸೇರಿಬಿಟ್ಟು ಒಂದು ಅದ್ದೂರಿಯಾಗಿ ಮಾಡ್ತಾರೆ. ಈಗಿರೋ ದೇವಸ್ಥಾನ 100 ವರ್ಷದ ಇತಿಹಾಸ ಇದೆ. ಅದ್ರ ಹಿಂದ್ಗಡೆ ಒಂದು ಭವ್ಯವಾದ ದೇವಸ್ಥಾನ ಆಗ್ತಾ ಇದೆ. ಒಂದು 4-5 ಕೋಟಿ ವೆಚ್ಚದಲ್ಲಿ ಭವ್ಯವಾದ ದೇವಸ್ಥಾನ ಆಗ್ತಾ ಇದೆ. ಈ ದೇವಸ್ಥಾನದ ಬಗ್ಗೆ ಇಷ್ಟು ನವೀನ ಯುಗ ಆದ್ರೂ ಸಹಿತ ಈಗಲೂ ಈ ಹಳೆ ಸಂಪ್ರದಾಯ, 100 ವರ್ಷದ ಸಂಪ್ರದಾಯನ ಈ ಗೊಲ್ಲ ಜನಾಂಗದವರು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ಸೋಣ. ವರ್ಷಕ್ಕೊಂದ್ಸಾರಿ ನಾವು 101 ದೀಪ ಹಚ್ಚಿ ದೇವ್ರ ಒಳಗೆ ತೆಗೆದು ಜೆಂಡೆ ಮರ ಎತ್ತಿ 100 ಜನಕ್ಕೆ ಅನ್ನ ಸಮರ್ಪಣೆ ಮಾಡಿ ಎಲ್ಲ ತಾಲ್ಲೂಕಿನವರು ಇಲ್ಲಿಗೆ ಬಂದು ಸ್ವಾಮಿ ಸನ್ನಿಧಿಗೆ ಅವರು ಬೇಡಿಕೆ ಏನೈತೋ ಅದನ್ನು ಪಡ್ಕೊಂಡು ಪುಣ್ಯ ಫಲ ಪಡ್ಕೊಂಡು ಯಾವಾಗಲೂ ವರ್ಷಕ್ಕೊಂದ್ಸಾರಿ ನಾವು ಜಾತ್ರೆ ಮಾಡ್ತೀವಿ. ಚಿಕ್ಕನಕೋಟೆ ಗೊಲ್ಲರಹಟ್ಟಿ ಈ ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಮುಖ್ಯಸ್ಥರು ದಾಸಪ್ಪನ ಮಾತಾಡ್ಸೋಣ. ದಾಸಪ್ಪರ ಹೇಳಿ, ಇದು ಸಂಪ್ರದಾಯನ ಮೊದಲಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ, ನೀವು ಅದನ್ನೇ ಉಳಿಸ್ಕೊಂಡು ಬರ್ತಾ ಇದ್ದೀರಾ? ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಏನು ಅದನ್ನು ಆ ದೈವನ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಈಗ ನಮಗೆ ಅದನ್ನು ಮುಂದುವರ್ಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಅಕ್ಕಪಕ್ಕ ಊರಿನ ಗ್ರಾಮಸ್ಥರು, ಭಕ್ತಾದಿಗಳು, ಅಣ್ಣ ತಮ್ಮಂದಿರುಗಳು ಎಲ್ಲರೂ ಕೂಡ ಅದಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ರೇಷ್ಮೆ ಇಲಾಖೆ ನಿವೃತ್ತ ನೌಕರ ದಾಸಪ್ಪನ ಮಾತಾಡ್ಸೋಣ. ನಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಸದಾ ಯಾವ ಒಂದು ವಿಘ್ನವೂ ಇಲ್ದಂಗೆ ಸದಾ ನಡ್ಕೊಂಡು ಹೋಗ್ತಾ ಇದೆ. ಹಾಗೂ ನಮ್ಮ ಘನ ಸರ್ಕಾರದ ಮಾನ್ಯ ಶಾಸಕರಾದಂಥ ಟಿ.ಬಿ. ಜಯಚಂದ್ರ ಸಾಹೇಬರು ಸಹ ಈ ನಮ್ಮ ದೇವಸ್ಥಾನಕ್ಕೆ ಬಹಳ ಸಹಕಾರನ ಕೊಟ್ಟು ನಡೆಸ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಈ ಒಂದು ಉತ್ಸವದಲ್ಲಿ ಅನೇಕ ತೊಂದರೆಗಳಿದ್ರೂ ಸಾಂಗವಾಗಿ ನಮ್ಮ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ಸರ್, ಈ ದೀಪೋತ್ಸವ ನಡೆಯುತ್ತಲ್ಲ, ಇದ್ರದ್ದು ಕಾರ್ಯಕ್ರಮಗಳ ಬಗ್ಗೆ ವಿವರ. ದೀಪೋತ್ಸವ 30 ದಿನಗಳ ಕಾಲ ದೀಪ ಉತ್ಸವ ಇರುತ್ತದೆ. ಹಾಗೂ ಈ ಒಂದು ಕಷ್ಟದಲ್ಲಿರುವಂತಹ ಭಕ್ತಾದಿಗಳು ಸಹ ಈ ದೀಪೋತ್ಸವಕ್ಕೆ ಸಹಕಾರ ಎಣ್ಣೆ ಮತ್ತು ದೀಪೋತ್ಸವವನ್ನು ಹಚ್ಚಿಸಿ ತಮ್ಮ ಕಷ್ಟಗಳನ್ನು ಚಿಕ್ಕನಕೋಟೆ ಗೊಲ್ಲರಹಟ್ಟಿ ತಿಮ್ಮಪ್ಪ ದೇವಸ್ಥಾನ ಪ್ರಧಾನ ಅರ್ಚಕರಾಗಿದ್ದ ಈರಣ್ಣವ್ರನ್ನ ಮಾತಾಡ್ಸೋಣ. ಸ್ವಾಮಿ, ಈಗ ಗೊಲ್ಲ ಜನಾಂಗದವರು 100 ವರ್ಷದಿಂದ ಅದೇ ಸಂಪ್ರದಾಯನ ಇನ್ನೂ ಉಳಿಸ್ಕೊಂಬಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ. ಅದೇ ಅವಾಗ್ನಿಂದಲೂ ಉಳಿಸ್ಕೊಂಬಂದಿದ್ದೀವಿ ಸ್ವಾಮಿ. ಇವಾಗ ಏನೋ ಅರ್ಧ ಎಲ್ಲ ದೇವಸ್ಥಾನ ಮಾಡಿಸಿದ್ದೀವಿ. ಜಯಚಂದ್ರ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡಿಕೊಡ್ತೀವಿ ಕಣಪ್ಪ, ನಮ್ಮ ಕೈಲಾಗೋ ಒಟ್ಟ ಇದ್ದದ್ದು ಆಯ್ಕೊಂಡು ಮಾಡಿರಿ ಅಂತ ಹೇಳಿದ್ದೀವಿ. ನಾವು ಆಯ್ಕೊಂಡು ಇಲ್ಲಿ 2.5 ಕೋಟಿ ಸಹಾಯ ಮುಗಿದೈತೆ. ಇಲ್ಲಿಗೆ ಮುಗಿದ್ರದಿಂದನ ಇವಾಗ ಭಕ್ತಾದಿಗಳು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಇಷ್ಟು ನೆಂಟರು ನಿಷ್ಠರು ಎಲ್ಲರೂ ಕೂಡಿ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಸಹಾಯ ಮಾಡಿದ್ದಾರೆ. ಇದ್ದದ್ರೊಳಗೆ ಎಲ್ಲ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಸ್ವಾಮಿ. ಎಲ್ಲ ಚೆನ್ನಾಗಾಗ್ತೈತೆ. ಇಲ್ಲಿ ಯಾರೇ ಬಂದರೂ ಹೂ ಕೇಳೋರು, ದೇವರು ಕುರ್ತು ಕೇಳೋರು, ಏನಿದ್ರು ಕಷ್ಟ ಪರಿಹಾರ ಆಗಿರ್ತೈತಿ. ನಿಮ್ಮ ಹೆಸರು? ಚಿತ್ತಯ್ಯ ಸರ್. ನಮ್ಮ ಹೆಸರು. ಯಾವ ಊರು ನಿಮ್ದು? ನಮ್ದು ಇದೆ ಚಿಕ್ಕನಕೋಟೆ ಗೊಲ್ಲರಹಟ್ಟಿ. ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ಸರ್. ಈಗ ನಮ್ದು ಇದು ಪುರಾತನ ಕಾಲದಿಂದನ ಈ ಊರು ಉದ್ಭವವಾದ ಕಾಲದಿಂದಲೂ ಶ್ರೀ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನವನ್ನು
ಇಲ್ಲಿ ನಿರ್ಮಿಸಿಕೊಂಡು ತಾವುಗಳು ನಮ್ಮ ಗೊಲ್ಲ ಜನಾಂಗದವರೆಲ್ಲರೂ ಪೂಜೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದೀವಿ. ಇಲ್ಲಿ ಈ ಒಂದು 2 ವರ್ಷದಿಂದ ಈಚೆಲೆ ದೇವಸ್ಥಾನ ಇರಲಿಲ್ಲ, ಈ ತಿಮ್ಮಪ್ಪ ಸ್ವಾಮಿಯ ದೇವಸ್ಥಾನ. ಆದ್ದರಿಂದ ತಾವುಗಳೆಲ್ಲರೂ ಸ್ವಾಮಿಯ ಒಂದು ದೇವಸ್ಥಾನ ಮಾಡಬೇಕು ಅಂತಂದೇಳಿ ಅಣ್ಣ ತಮ್ಮಂದಿರು, ನೆಂಟರು, ಭಕ್ತಾದಿಗಳು ಎಲ್ಲರೂ ಸೇರಿಬಿಟ್ಟು ಪ್ರತಿಯೊಬ್ಬರನ್ನು ಒಂದು ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೇಳ್ಕೊಂಡ್ವಿ. ನಾನು ನೋಡ್ರಿ ಹಿಂದೆ ಈ ಎಲ್ಲ ಗಿಡ ಬೆಳ್ಕೊಂಡಿದ್ದು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ದೇವಸ್ಥಾನ ಸುತ್ತ ಎಲ್ಲ ಸೀಮೆ ಜಾಲೆ ಗಿಡ ಬೆಳ್ಕೊಂಡಿದ್ದು. ಆ ಗಿಡ ನಾನೇ ಖುದ್ದಾಗಿ ನಿಂತ್ಕೊಂಡು ಆ ಗಿಡ ಎಲ್ಲ ಕೀಳಿಸಿ ನಾನು ಸ್ವಂತ ಖರ್ಚಿನಲ್ಲಿ ಕಿತ್ತು ಆಚೆಗೆ ಬಿಸಾಕ್ಸಿ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಹೋದ್ವಿ ಆ ದೇವಸ್ಥಾನ ಸುತ್ತಾನ. ಆದರೆ ಇವತ್ತು ಅದ್ಭುತವಾಗಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ದೇವಸ್ಥಾನ ನೀವು ಕಟ್ತಾ ಇದ್ದೀರಾ. ಇವತ್ತು ಇಂಥ ಬರಗಾಲದಲ್ಲೂ ಸಹ ಇಷ್ಟೊಂದು ದುಡ್ಡು ಹಾಕಿ ದೇವಸ್ಥಾನ ಕಟ್ತಾ ಇದ್ದೀರಾ. ಅದು ಆ ದೇವಸ್ಥಾನ ಯಶಸ್ವಿಯಾಗಿ ಇನ್ನು ಮುಂದುವರೆದು ಆ ದೇವಸ್ಥಾನ ಪೂರ್ಣಗೊಳಿಸಲಿ ಅಂತಲಾದರೂ ಹೇಳ್ತಾ, ಇವತ್ತು ಏನು ನಮ್ಮನ್ನ ಈ ದೇವಸ್ಥಾನದ ಎಲ್ಲ ಅಣ್ಣ ತಮ್ಮಂದರು ಇವತ್ತು ನಮ್ಮನ್ನೆಲ್ಲನೂ ಕರೆಸಿ ವೇದಿಕೆ ಕರೆಸಿದ್ದಾರೆ. ಏನೋ ಒಂದು ಕೋರಿಕೆ ಇರಬೇಕು ಅಂತ ನಾನಾದರೂ ಭಾವಿಸ್ತೇನೆ. ಈ ಒಂದು ಹಟ್ಟಿ ಚಿಕ್ಕದಾದ್ರೂ ತುಂಬ ಚೊಕ್ತವಾಗಿ ಈ ಗೊಲ್ಲರಹಟ್ಟಿಯಲ್ಲಿ ಒಂದು ಕಟ್ಟುಪಾಡು ಇರ್ತೈತೆ, ಒಂದು ನೀತಿ ನಿಯಮದಿಂದ ಬದುಕ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ತುಂಬ ಸುಂದರವಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಹಾಗಾಗಿ ನಾನು ಸಹ ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನೆಂದರೆ, ನೀವೆಲ್ಲರೂ ತುಂಬ ಒಂದು ಕಟ್ಟುಪಾಡಲ್ಲಿ ಬದುಕ್ತಿದ್ದೀರಾ. ಆದರೂ ಸಹ ಇವತ್ತಿನ ಒಂದು ಸಾಮಾಜಿಕ ದೃಷ್ಟಿಯಿಂದ ನೀವು ಹೊರಗಡೆ ಬಂದು ತಮ್ಮ ಆಚರಣೆ ವಿಚಾರಣೆಗಳನ್ನ ಸ್ವಲ್ಪ ಬದಿಗಿಟ್ಟು ಅದ ರೀತಿ ನಡ್ಕೊಂಡ್ರೆ ನೀವು ಸಹ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಮುಂದೆ ಬಂದರೆ ಎಲ್ಲ ರೀತಿಯಾಗೂ ನೀವು ಮುಂದೆ ಬರೋಕ್ಕಾಗ್ತೈತೆ. ಆದರೆ ಇವತ್ತು ಕೇವಲ 80 ಕುಟುಂಬಗಳಿರ್ತಕ್ಕಂಥ ಈ ಒಂದು ಚಿಕ್ಕನ ಕೋಟೆ ಗೊಲ್ಲರಹಟ್ಟಿಯ ನಿಜಕ್ಕೂ ಕೂಡ ನೀವೆಲ್ಲ ಕಾಡುಗೊಲ್ಲ ಸಮಾಜದ ಬಂಧುಗಳು ಇವತ್ತು ನೀವು ಒಗ್ಗಟ್ಟನ್ನು ತೋರಿಸಿ ಇವತ್ತು 1 ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇವತ್ತು ನೀವೆಲ್ಲರೂ ನಿಮ್ಮ ಒಂದು ಐಕ್ಯತೆಯನ್ನ, ಒಂದು ಸಂಘಟನೆಯನ್ನ ತೋರಿಸ್ತಿದೆ.